ನೀಡ್ತಾ ಇದೆ ಅನ್ನೋದನ್ನು ಹೇಳಿ ಇಲ್ಲಿಗೆ ನಿಲ್ಲೋದಕ್ಕೆ ಕಾರಣ ಆಗಿರುವಂತಹ ಹಿರಿಯರಾದ ಡಾಕ್ಟರ್ ಶ್ರೀ ಸೋಮಶೇಖರ್ ಸರ್ ಅವರೇ ಮತ್ತು ಈ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸುವ ಹಾಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂತಹ ಶ್ರೀಮತಿ ಕಮಲಮ್ಮ ಮತ್ತು ಪ್ರೊಫೆಸರ್ ಜಿ ಎ ಶಿವಲಿಂಗಯ್ಯ ಅವರಿಗೆ ನಾನು ಹೃತ್ಪೂರ್ವಕ ವಂದಿಸ್ತಾ ಇವತ್ತು ಈ ಪ್ರಶಸ್ತಿಯನ್ನು ಅತ್ಯಂತ ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೇನೆ ಮತ್ತು ಈ ಭಕ್ತಿಯಿಂದ ಸ್ವೀಕಾರ ಮಾಡಿದ ಈ ಪ್ರಶಸ್ತಿ ನಿಜವಾಗಿಯೂ ಇದು ನನ್ನ ತಾಯಿ ಮತ್ತು ತಂದೆ ಕಾಂತಮ್ಮ ಬಿ ವೀರಭದ್ರಪ್ಪ ಮತ್ತು ನನ್ನನ್ನು ಬೆಳೆಸಿದ ಹಳ್ಳಿ ತಿಪ್ಪಗೊಂಡನ ಹಳ್ಳಿ ನನಗೆ ಪಾಠ ಹೇಳಿದ ಎಲ್ಲ ಗುರುವರಿಯರಿಗೆ ಇದನ್ನು ನಾನು ಅರ್ಪಣೆಯನ್ನು ಪ್ರೀತಿಯಿಂದ ಮಾಡ್ತಾ ಇದ್ದೇನೆ. ಇಲ್ಲಿ ನಿಂತಿರೋದಕ್ಕೆ ಬಹಳ ಮುಖ್ಯವಾದ ಇಬ್ಬರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಒಂದು 88ನೇ ಇಸ್ವಿನಲ್ಲಿ ನಾನು ಚಿತ್ರದುರ್ಗದಿಂದ BA ನಲ್ಲಿ 5ನೇ ರ್ಯಾಂಕ್ ಪಡೆದು ಗಂಗೋತ್ರಿಯಲ್ಲಿ ಕನ್ನಡ MA ಸೇರಿದಾಗ ವಿದ್ಯಾರ್ಥಿ ನಿಲಯ ಇಲ್ಲದೇನೆ 150 ರೂಪಾಯಿ ಉಳಿದಿತ್ತು. ಪರ್ವತರಾಜೇಂದ್ರ ಸರ್ ಅವರು ಪರಮ ಪೂಜ್ಯರ ಬಳಿ ಕರ್ಕೊಂಡು ಹೋಗಿದ್ರು. 150 ರೂಪಾಯಿದಲ್ಲಿ 50 ರೂಪಾಯಿ ಸೂಟ್ಕೇಸಲ್ಲಿ ಇಟ್ಟಿದ್ದೆ. 100 ರೂಪಾಯಿ ಖರ್ಚಾಗಿದ್ರೆ ಹಾಸ್ಟೆಲ್ ಸಿಕ್ಕರೆ ಊರಲ್ಲಿ ಇರಬೇಕು, ಇಲ್ಲದ್ರೆ ವಾಪಸ್ ಚಿತ್ರದುರ್ಗಕ್ಕೆ ಹೋಗಿ ಆಟೋ ಓಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅಂತ ಸಂದರ್ಭದಲ್ಲಿ ಉಚಿತವಾಗಿ ನಮಗೆ ವಿದ್ಯಾರ್ಥಿ ನಿಲಯ ಪ್ರಸಾದದ ವ್ಯವಸ್ಥೆಯನ್ನ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿದವರು ಪರಮ ಪೂಜ್ಯ ಶ್ರೀಗಳು. ಅವರ ಪ್ರಸಾದದ ಕರುಣೆಯ ಶಿಷ್ಯವಾಗಿ ಇವತ್ತು ನಮ್ಮ ಎದುರುಗಡೆ ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ CPK ಅವರು ನಮಗೆ ಗಂಗೋತ್ರಿಯಲ್ಲಿ ಪಾಠ ಮಾಡಿದ ಮೇಷ್ಟ್ರು, ಇವತ್ತಿಗೂ ಪ್ರಭಾವಿಸ್ತಾ ಇರುವಂತಹ ಒಬ್ಬ ಆದರ್ಶದ ಮೇಷ್ಟ್ರಾಗಿ ನಿಜವಾದ ಶರಣತ್ವವನ್ನು ಒಳಗಡೆ ತುಂಬಿದವರು CPK ಅವರು. ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ಅವರ ಪಾಠಗಳಿಗೆ ವಂದಿಸುತ್ತೇನೆ. ನನ್ನ ಮೊದಲ ಪುಸ್ತಕ ಅದು. ನನ್ನ ಮೊದಲ ಕೃತಿ ಬೆಟ್ಟದ ಮಡಿಗೆ ಹೂ ಕವನ ಸಂಕಲನಕ್ಕೆ ನನ್ನ ವಿದ್ಯಾರ್ಥಿಗಳು ಮುನ್ನುಡಿ ಬರೆದು ಬೆನ್ನು ತಟ್ಟಿ ಆಶೀರ್ವಾದ ಮಾಡಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥ ಗುರುಗಳವರು. ಇಂಥ ಒಂದು ಸಂದರ್ಭದಲ್ಲಿ ಶರಣ ದತ್ತಿ ಪ್ರಶಸ್ತಿ ಎನ್ನುವ ಪದದಲ್ಲಿರುವ ಶರಣ ಅನ್ನೋ ಶಬ್ದವೇ ಈ ಭಯ ಮತ್ತು ಭಕ್ತಿ ಎರಡನ್ನೂ ಹುಟ್ಟಿಸುವಂತಹ ಪದ. ಹಾಗಾಗಿ ಪ್ರಶಸ್ತಿಯನ್ನ ಸ್ವೀಕರಿಸುವಷ್ಟು ಹರ್ರನೆ ಅನ್ನುವಂಥ ಭಯ ನನ್ನೊಳಗಡೆ ಇದೆ. ಆ ಸಂಕೋಚದ ಜೊತೆಗೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಶರಣ ಅನ್ನೋ ಪದ ಮೊದಲ ಬಾರಿಗೆ ನನ್ನ ಕಿವಿ ಮೇಲೆ ಬಿದ್ದಿದ್ದು ನಮ್ಮ ಹಳ್ಳಿನಲ್ಲಿ ನಮ್ಮ ಅಜ್ಜಿ ಮಾತಾಡ್ತಾ ಇದ್ದ ಶಬ್ದ. ಏನು ಅಂದ್ರೆ ಯಾವ್ದಾದ್ರು ಪೇಪರ್ಗೆ ಅಥವಾ ಏನಾದ್ರು ಕಾಲ್ ತೆಗೆದ್ರೆ ಸಣ್ಣ ಮಾಡು ಅಂತ ತುಂಬಾ ಸರಿ ಹೇಳೋರು. ಆವಾಗ ಅದು ಸಣ್ಣ ಮಾಡು ಅಂದ್ರೆ ಕೈ ಮುಗಿತಿದ್ವಿ ಅಷ್ಟೇ. ಆಮೇಲೆ ಗೊತ್ತಾಗಿದ್ದು ಸಣ್ಣ ಅನ್ನೋ ಶಬ್ದ ಶರಣ ಅನ್ನುವಂಥದ್ದು. ಹೀಗೆ ಮನೆಯ ಒಳಗಡೆಯಿಂದ ಬಂದದ್ದು. ಎರಡನೇದು ನನಗೆ ಅನಿಸ್ತಿರೋದು, ಈ ಶರಣ ಅನ್ನೋದು ಪುಸ್ತಕದಿಂದ ಬರುವಂತಹ ಸಂಸ್ಕೃತಿ ಅಲ್ಲ, ಇದು ಬದುಕಿನ ಒಳಗಡೆ ನಡವಳಿಕೆಯಿಂದ ನಮ್ಮ ಗುರು ಹಿರಿಯರಿಂದ ನಾವು ಕಲಿಬೇಕಾದದ್ದು ಅನ್ನುವಂಥದ್ದು ನನಗೆ ಅರಿವಿಗೆ ಬಂದಿರುವಂತಹ ಒಂದು ಸಂಗತಿ. ಇದೇ 7ನೇ ತರಗತಿಯಲ್ಲಿ ಓದ್ತಾ ಇರುವಾಗ ನಮ್ಮ ಹಳ್ಳಿಯಲ್ಲಿ ಜೋಳದ ಹೊಲ ಕಾಯ್ತಾ ಇದ್ವಿ. ನಾನು ಅಜ್ಜಣ್ಣ ಅಂತ ನಮ್ಮ ಪಕ್ಕದವನು. ಆ ಹೊಲ ಕಾಯ್ಬೇಕಾದ್ರೆ ಮೊದಲ ಬಾರಿಗೆ ಅಜ್ಜಣ್ಣ ಅನ್ನೋ ನಮ್ಮ ಊರಿನ ಸ್ನೇಹಿತ ನನಗೆ ವೀರಗಾಸೆಯನ್ನು ಹೇಳ್ಕೊಟ್ಟಿದ್ದು. ಆ ವೀರಗಾಸೆಯನ್ನ ನಮ್ಮ ಊರಿನ ವೀರಭದ್ರ ಸ್ವಾಮಿ ಗುಡಿ ಒಳಗೆ ಮುಂದೆ 7ನೇ ತರಗತಿಯಲ್ಲಿ ಹಾಡಿದ್ದು ನನ್ನ ಮೊದಲ ಸಾರ್ವಜನಿಕ ಪ್ರವೇಶ. ಅದು ಈ ವೀರಗಾಸೆಯ ಜೊತೆಗೆ. ಆಮೇಲೆ ಪ್ರೌಢಶಾಲೆಗೆ ಚಿತ್ರದುರ್ಗಕ್ಕೆ ಹೋದಾಗ ಸಂಪಿಗೆಸಿದ್ದೇಶ್ವರ ಹೈಸ್ಕೂಲ್ ಅಲ್ಲಿ ಸೇರಿದ್ವಿ. ಸಿರಿಗೆರೆಯ ತರಳುಬಾಳು ಮಠದ ಶಾಲೆ. ಅಲ್ಲಿ ಅಕ್ಕನ ಬಳಗ ಅಣ್ಣನ ಬಳಗ ಅಂತ 2 ಬಳಗದ ಮೂಲಕ ವಚನ ಸಾಹಿತ್ಯವನ್ನು ನಮಗೆ ನಮ್ಮ ಮೇಷ್ಟ್ರುಗಳು ಹೇಳ್ಕೊಡ್ತಿದ್ರು. ವಿಶೇಷವಾಗಿ ಗುರುಬಸವರಾಜ ಸರ್ ಅಂತ ಹೇಳಿ ಹೆಡ್ ಮಾಸ್ಟರ್ ಇದ್ರು. ಅವರು ಒಂದು ಬುಕ್ ಅನ್ನ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಬಂದು 40 ಜನ ಮಕ್ಕಳಿಗೆ ಪುಸ್ತಕ ಕೊಟ್ಟು ಓದೋದು ಕಲಿತಾ ಇದ್ರು. ಇನ್ನೇನು ಮಾಡ್ತಿರ್ಲಿಲ್ಲ, ಅವರು ಓದ್ತಾ ಕೂತಿದ್ರು. ಹೀಗೆ ಒಂದು ಶರಣ ಸಂಸ್ಕೃತಿ, ಶರಣ ವಚನ ಪರಂಪರೆ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಶಿವಾನಂದ CS ಅಂತ ಕನ್ನಡ ಮೇಷ್ಟ್ರು ಇದ್ರು. ಬಹುಶಃ ಕನ್ನಡ ಮಾಡಲೇಬೇಕು ಅಂತ ಹೇಳಿ ಪ್ರೋತ್ಸಾಹ ನೀಡಿದವರಲ್ಲಿ ನನ್ನ ತಂದೆ ಬಿ ವೀರಭದ್ರಪ್ಪ ಮತ್ತು ನನ್ನ ಗುರುಗಳಾದಂಥ ಶಿವಾನಂದ ಮೇಷ್ಟ್ರು. ಯಾಕೆಂದ್ರೆ ಅವರು ಒಂದ್ಸರಿ ತುಪ್ಪದಕೊಳ ಪ್ರತಿ ಸೋಮವಾರ ಅಲ್ಲಿ ದೇವಸ್ಥಾನಕ್ಕೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ಸ್ಕೂಲ್ನಿಂದ. ಒಂದಿನ 8ನೇ ಕ್ಲಾಸ್ನಲ್ಲಿ ತಣ್ಣೀರು ದೋಣಿವರೆಗೆ ನಡ್ಕೊಂಡು ಹೋಗಕ್ಕೆ ಸಾಧ್ಯ ಆಯಿತು. ಮೇಲೆ ಹತ್ತಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಆಗ ನನ್ನ ಮೇಷ್ಟ್ರು, ಕನ್ನಡ ಮೇಷ್ಟ್ರು, ಹೈಸ್ಕೂಲಲ್ಲಿದ್ದ CS ಮೇಷ್ಟ್ರು ನನ್ನನ್ನು ಅವರು ಹೆಗಲ ಮೇಲೆ ಕುತ್ಕೊಂಡು ಸಂಪಿಗೆಸಿದ್ದೇಶ್ವರವರೆಗೆ ಕರ್ಕೊಂಡು ಹೋದಂಥ ಒಬ್ಬ ತಾಯಿ ಮೇಷ್ಟ್ರು. ಓಕೆ, ಈ ಥರದ ಅನೇಕ ಗುರು ಹಿರಿಯರ ಕಾರಣದಿಂದ ಎದುರುಗಡೆ ನಿಂತಿದ್ದೀವಿ ಹೊರತು ಇದರಲ್ಲಿ ನನ್ನ ವೈಯಕ್ತಿಕ ಸಾಧನೆ ಯಾವುದೂ ಇಲ್ಲ. ಏನಾದರೂ ನಿಮ್ಮ ಎದುರುಗಡೆ ನಿಂತಿದ್ರೆ ಅದು ಗುರುಗಳ ಆಶೀರ್ವಾದ.
ಮತ್ತು ಕೃಪೆಯ ಪರಿಣಾಮವಾಗಿ ನಿಂತಿರೋದು ಅಂತ ಹೇಳ್ತಾ, ಮತ್ತೆ ಅಲ್ಲಿಂದ ವಾಪಸ್ ಕಾಲೇಜಿಗೆ ಬಂದಾಗ ಚಿತ್ರದುರ್ಗ ಆರ್ಟ್ಸ್ ಕಾಲೇಜಲ್ಲಿ ತಾರಿಣಿದೇವಿ ಅಂತ ಮೇಡಮ್ ಇದ್ರು, ಕನ್ನಡ ಮೇಡಮ್. ತಾಯಿಗಿಂತ ಹೆಚ್ಚು ಪ್ರೀತಿಯಿಂದ ನಮಗೆ ಪಾಠ ಮಾಡ್ತಾ ಇದ್ರು. ಹೀಗೆ ಗಂಗೋತ್ರಿಗೆ ಬಂದಾಗ ಮತ್ತೆ ಇಲ್ಲಿ ಸುತ್ತೂರು ಶ್ರೀ ಪ್ರಸಾದದ ಪರಿಣಾಮ ಒಂದು ಬದುಕು 40 ವರ್ಷದಲ್ಲಿ ಹೀಗೆಲ್ಲ ಕರ್ಕೊಂಡು ಹೋಗಿದೆ. ಹಾಗಾಗಿ ಶರಣ ದತ್ತಿ ಪ್ರಶಸ್ತಿ ಶರಣ ಆಗಿರೋದಕ್ಕೆ ಕೊಟ್ಟಿರೋದಲ್ಲ, ಶರಣ ಆಗಬೇಕು ಅಂತೇಳಿ ಆಶೀರ್ವದಿಸಿರೋದು ಅಂತ ಭಾವಿಸಿ ಆ ದಾರಿಯಲ್ಲಿ ನಡೆಯುವ ಚೈತನ್ಯವನ್ನ ಪರಮ ಪೂಜ್ಯಗಳು ನೀಡಲಿ, ಅವರು ನಮ್ಮನ್ನ ಮುನ್ನಡೆಸಲಿ ಅಂತೇಳಿ ಗುರುವಿನ ಅಡಿದಾವರಗಳಲ್ಲಿ ಈ ಮಾತನ್ನ ಅರ್ಪಿಸ್ತಾ ಅತ್ಯಂತ ಭಯ ಭಕ್ತಿ ಪ್ರೀತಿಯಿಂದ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳ್ತಾ ಅವರ ಪಾದಗಳಿಗೆ ವಂದಿಸ್ತೇನೆ. ನಮಸ್ಕಾರ. ತಮ್ಮ ಬಾಲ್ಯದ ಹಾಗೂ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ಹಂಚಿಕೊಂಡು 4 ಮಾತುಗಳನ್ನು ಆಡಿದಂಥ ಶ್ರೀಯುತ ವಸಂತ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು.